ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಗಣೇಶ ಹಬ್ಬದ ದಿವಸ ತೆಗೆದಂತಹ ವಿಡಿಯೋ. ಅದರಲ್ಲಿ ಫಸ್ಟ್ ಪಾರ್ಟ್ ಹಾಕಿ ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿ ಹೋದ್ವಿ ಅಂತ ಹಾಕ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಹೊರಡಿ ಆದ ನಂತರ ರಿಕ್ಷಾ ಬರೋ ತನಕ ಕಾಯ್ತಾ ಇದ್ವಿ. ರಿಕ್ಷಾ ಬಂದ ನಂತರ ಈಗ ನಾವು ಗಣಪತಿ ನಮ್ಮದು ಕುಟುಂಬದ ಮನೆಗೆ ಬಂದಿದ್ದೇವೆ. ನಾವು ಬರುವಾಗ ಭಟ್ರು ಬಂದಿದ್ದರು. ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ನೋಡ್ತಾ ನಿಂತಿದ್ವಿ ನಾವು. ಹಾಗೆ ಬರುವಾಗ ಸಹ ಮಳೆ ಇತ್ತು. ಹಾಗಾಗಿ ರಿಕ್ಷಾದಲ್ಲೇ ಬಂದ್ವಿ. ಅಮ್ಮನನ್ನು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ನಾನು ಇಲ್ಲಿ ಬಂದೆ. ನಮ್ದು ಇಲ್ಲಿ ಆನೆಕೆರೆ ಹತ್ರನೇ ಸ್ವಲ್ಪ ವಿಲ್ಬರ್ಸ್ ಬ್ಯಾಗ್ ಶಾಪ್ ಆಗಿದೆ, ಬ್ಯಾಗಿದ್ದು ಶಾಪ್ ಆಗಿದೆ. ಅದರ ಎದುರುಗಡೆ ಆಪೋಸಿಟ್ ಆಗಿ ಅಲ್ಲಿ ಗಣಪತಿ ಇಡ್ತೀವಿ ನಾವು. ಕುಟುಂಬದ ಮನೆ ಉಂಟು ನಮ್ಮದು. ಹಾಗೆ ಅಲ್ಲಿ ಬಂದಿದ್ದೇವೆ ಈಗ. ಹಾಗೆ ಅತ್ತೆ ಮತ್ತು ಎಲ್ಲರೂ ಬಂದಿದ್ದರು, ಕುಟುಂಬದ ಮನೆಯವರು ಸದಸ್ಯರೆಲ್ಲ. ಹಾಗೆ ಪೂಜೆ ನೋಡ್ತಾ ನಿಂತಿದ್ವಿ ನಾವು. ಅದಾದ ನಂತರ ದೇವರಿಗೆ ಕೂಡ ಹೇಳ್ಕೊಂಡಿದ್ರಂತೆ. ಅಂದರೆ ಅವತ್ತು ಆರೋಗ್ಯ ಸರಿ ಇರಲಿಲ್ಲ, ಹಾಗೆ ಆಪ್ರೇಷನ್ ಎಲ್ಲ ಆಯಿತು. ಹಾಗಾಗಿ ದೇವರಿಗೆ ಅಂದ್ಕೊಂಡಿದ್ರಂತೆ ಹುಷಾರಾದರೆ ಚಿನ್ನದೇನಾದರೆ ಹಾಕ್ತೀವಿ ಅಂತ ಹೇಳಿ. ಹಾಗೆ ಅವರ ಮನೆಯ ಇನ್ನೊಬ್ಬರು ಸದಸ್ಯರು ಕೂಡ ಅವರು ಕೂಡ ಒಂದು ಕಾಲು ಕಡ್ಗ ಹಾಕ್ತೀವಂತ ಹೇಳ್ಕೊಂಡಿದ್ರಂತೆ. ಹಾಗಾಗಿ ಅವರವರ ಸಮಸ್ಯೆ ಎಲ್ಲ ಬಗೆಹರಿಸಿದ ನಂತರ ಗಣಪತಿಗೆ ಅವರು ಹೇಳಿದ ಹಾಗೆ ಹಾಕ್ತಾ ಇದ್ದಾರೆ. ಅದಾದ ನಂತರ ಅದನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೇವರಿಗೆ ಸಮರ್ಪಿಸಿ ಆಯಿತು. ಅನಂತರ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಅದಾದ ನಂತರ ಗಣಪತಿಗೆ ಮಹಾಮಂಗಳಾರತಿ ಎಲ್ಲ ಆದ ನಂತರ ನಮ್ಮ ದೇವರ ಸ್ಟ್ಯಾಂಡ್ ಇರ್ತದಲ್ಲ, ಅಲ್ಲಿ ದೇವರು ಕುಲದೇವರಿಗೆ ಕೂಡ ಆರತಿಯನ್ನು ಮಾಡ್ತಾ ಇದ್ದಾರೆ ಈಗ. ತಗೊಂಡು ಯಾರೆಲ್ಲ ಪ್ರಸಾದ ಇಲ್ಲ ಅಂದರೆ ಹಣ್ಣು ಕಾಯಿ ತಂದಿದ್ರು ಅವರಿಗೆಲ್ಲ ಪ್ರಸಾದವಾಗಿ ಕೊಟ್ಟು ತೀರ್ಥ ಎಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ನಾವು ಕೂಡ ಹಣ್ಣು ಕಾಯಿ ಮತ್ತು ತೀರ್ಥ ಕೂಡ ತಗೊಳ್ಳಿಕ್ಕೆ ಹೋದ್ವಿ. ತುಂಬಾ ಜನ ಇದ್ರಲ್ಲ, ಹಾಗಾಗಿ ಒಬ್ಬೊಬ್ಬರಾಗಿ ಬರಲಿಕ್ಕೆ ಹೇಳಿದ್ರು. ಹಾಗಾಗಿ ಒಬ್ಬೊಬ್ಬರಾಗಿ ನಮ್ಮ ಹಣ್ಣು ಕಾಯಿಯ ಪ್ರಸಾದವನ್ನು ತಗೊಂಡು ತೀರ್ಥ ಎಲ್ಲ ತಗೊಂಡು ದೇವರಿಗೆ ಕೈ ಮುಗಿದು ಆಮೇಲೆ ಹೊರಗಡೆ ಬಂದ್ವಿ.
संवत्सरांत पंचरूपासुकल चरणनारे आराधना सेवा समर्पण केला मुकावल संवत्सरांत भजपुष्य विशेष रूपाने वैभवारे तुकल चरणारे सेवा करून घ्या धन्य जगत शुभवानु करून घ्या कुटुंब कल्याण करून घ्या रक्षण कर बरे कोणत्या संदेव कामण घ्या पुन्हा पूरा जने प्रार्थना करून घ्या लक्षात घाला यान देव आश्रय सुदानादाय ನೋಡಿದ್ರಲ್ಲ ನಮ್ಮ ಗಣಪ ಎಷ್ಟು ಚೆಂದ ಆಗಿದ್ದಾನೆ ಅಂತ, ಅಲಂಕಾರ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ನೋಡ್ಬೋದು. ಹಾಗೆ ಭಟ್ರು ಕೂಡ ಪೂಜೆ ಮಾಡಿ ಹೋಗಿ ಆಯಿತು. ಪೂಜೆ ಮುಗಿಯುವಾಗ 12 ಗಂಟೆ ಆಯಿತು. ಹಾಗೆ ವಿಸರ್ಜನಾ ಪೂಜೆ ಕೂಡ ಭಟ್ರು ಈಗಲೇ ಮಾಡಿ ಹೋಗ್ತಾರೆ, ಯಾಕಂದರೆ ವಾಪಸ್ ಬರಲಿಕ್ಕೆ ಅವರಿಗೆ ಆಗೋದಿಲ್ಲ. ಯಾಕಂದರೆ ಗಣೇಶ ಹಬ್ಬದ ದಿವಸ ತುಂಬ ಕಡೆ ಅವರಿಗೆ ಹೋಗ್ಲಿಕ್ಕೆ ಇರ್ತದೆ. ಹಾಗಾಗಿ ವಿಸರ್ಜನಾ ಪೂಜೆ ಕೂಡ ಮಾಡಿ ಹೋಗಿರ್ತಾರೆ. ಆನಂತರ ನಾವು ನಮ್ಮ ಟೈಮಲ್ಲಿ ವಿಸರ್ಜನೆ ಮಾಡಿದರೆ ಆಯ್ತಂತ ಹೇಳಿ ವಿಸರ್ಜನಾ ಪೂಜೆ ಕೂಡ ನಡೀತು. ಅದಾದ ನಂತರ ಫ್ಯಾಮಿಲಿಗಳೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರು, ಮಕ್ಕಳೆಲ್ಲ ಆಟ ಆಡ್ತಿದ್ರು, ಮೊಬೈಲಲ್ಲಿ ಬಿದ್ದಿದ್ರು, ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು. ಹಾಗೆ ಇಲ್ಲಿ ದೊಡ್ಡವರು ಕೂಡ ಹಿಂದೆ ಊಟಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾಯಿದ್ರು. ಗಂಟೆ ಒಂದು 12:30 ಆಗಿತ್ತು. 1 ಗಂಟೆಗೆ ಊಟ ಹಾಕುವ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಟೇಬಲೆಲ್ಲ ಇಟ್ಟು ಇಲ್ಲಿ ಕ್ಯಾಟ್ರಿಂಗ್ಗೆ ತರಿಸಿದ್ದು, ಹಾಗಾಗಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಆಮೇಲೆ ಊಟಕ್ಕೆ ಬಡಿಸಿದರು. ಈಗ ಫಸ್ಟ್ ಸಾಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ನಾವು 2ನೇ ಸಲ ಕೂತ್ಕೊಳ್ಳುವ ಅಂತ ಹೇಳಿ ಮಕ್ಕಳು ಎಲ್ಲ ಆಮೇಲೆ ಕೂತ್ಕೊಳ್ಳುವ ಅಂತ ಹೇಳಿ ಕೂತ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಏಜ್ ಆದವರೆಲ್ಲ ಬೇಗ ಊಟ ಮಾಡಬೇಕಂತ ಹೇಳಿ ಕೂತ್ಕೊಂಡಿದ್ದಾರೆ. ಅವರದೆಲ್ಲ ಊಟ ಆದ ನಂತರ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಗಳು ಫಸ್ಟ್ ಟೈಮ್ ಕೂತ್ಕೊಳ್ಳುವಾಗ ಬೇಡ ಅಂತ ಹೇಳಿದ್ದು, 2ನೇ ಸಲಕ್ಕೆ ಹೊಟ್ಟೆ ಹಸಿವಾಗ್ತದೆ ಕೂತ್ಕೊಳ್ಳುವ ಅಂತ ಹೇಳಿದ್ದು. ಹಾಗಾಗಿ ಹೋಗಿ ಕೂತ್ಕೊಂಡ್ವಿ. ನಾವು ಊಟ ಮಾಡುವಾಗ 1 ಗಂಟೆ ಆಗಿತ್ತು ಅಷ್ಟೇ. ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಕಣಿಲೆದು ಸ್ವಲ್ಪ ಉಪ್ಪಿನಕಾಯಿ ರೀತಿಯಲ್ಲೇ ಮಾಡಿದರು. ಹಾಗೆ ಕಡಲೆ ಮತ್ತು ಸುವರ್ಣಗಡ್ಡೆ ಮತ್ತು ಎಲ್ಲ ತರಕಾರಿ ಹಾಕಿ ಗಜ್ಜಿ ಮಾಡಿದರು. ಹಾಗೆ ಪತ್ರೊಡೆ, ಪೋಡಿಗಳೆಲ್ಲ ತುಂಬಾ ಐಟಮ್ ಇತ್ತು. ಗಣೇಶ ಹಬ್ಬ ಅಂತ ಹೇಳಿದ್ರೇ ಹಬ್ಬದಲ್ಲಿ ಐಟಮ್ಗಳೆಲ್ಲ ಜಾಸ್ತಿ ಇರ್ತದೆ. ಹಾಗೆ ಪಂಚಾಮೃತ ಕೂಡ ಕುಡಿದ್ವಿ. ಅನ್ನ ಮತ್ತು ಸಾರೆಲ್ಲ ಊಟ ಆಗಿದ ನಂತರ ಪಾಯಸ ಎಲ್ಲ ತಿಂದು ಆನಂತರ ಲಾಸ್ಟಿಗೆ ಕೊನೆಯಲ್ಲಿ ಫ್ರೂಟ್ ಸಲಾಡ್ ಕೂಡ ಕೊಟ್ಟಿದ್ದರು. ಹಾಗೆ ತಿಂದು ಮತ್ತು ಅಲ್ಲಿಂದ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿಂದ ಹೊರಟ್ವಿ. ಹೋಗುವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಜೋರು ಸ್ಟಾರ್ಟ್ ಆಗೋ ಮೊದಲೇ ಬೇಗನೆ ಹೋಗುವ ಅಂತ ಹೇಳಿ ಮನೆಗೆ ಹೋದ್ವಿ. ಹೋದ ತಕ್ಷಣ ಬಟ್ಟೆಗಳನ್ನೆಲ್ಲ ಮಡಚಿಡ್ತಿದ್ದೀನಿ. ಬೆಳಿಗ್ಗೆ ಮಡಚಿಡ್ಲಿಕ್ಕೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಕೆಲವೊಂದು ಒಣಗಿದ್ದೆಲ್ಲ ಮಡಚಿಟ್ಟಿದ್ದೆ, ಒಣಗದ್ದೆಲ್ಲ ಮೇಲೆ ಹಾಕಿದ್ದೆ, ಸ್ವಲ್ಪ ಬಿಸಿಲಿಗೆ ಒಣಗ್ತದಲ್ಲ ಅಂತ ಹೇಳಿ. ಹಾಗಾಗಿ ಈಗ ಒಣಗಿದ್ದೆಲ್ಲ ಬಟ್ಟೆಯನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಹಾಗೆ ಹೋಗುವಾಗ ಹಾಕೊಂಡ ಸಾರಿ ಎಲ್ಲ ಒಗೆದು ಬಟ್ಟೆ ಒಣಗಿಸ್ಲಿಕ್ಕಿತ್ತು, ಅದೆಲ್ಲ ಒಣಗಿಸಿ ಆನಂತರ ಸ್ವಲ್ಪ ರೆಸ್ಟ್ ತಗೊಂಡು ಆನಂತರ ಸಂಜೆ ಹೊತ್ತಿಗೆ ಹೊರಟ್ವಿ. ಹೋಗುವಾಗ ಕಾರಲ್ಲೇ ಹೋದ್ವಿ. ನಮಗೆ ಇನ್ನೂ ಶಾಪಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ಗಣೇಶ ವಿಸರ್ಜನೆಗೆ ಹೋಗಲಿಕ್ಕಿತ್ತು. ಹಾಗೆ ಎಲ್ಲ ಕಡೆ ಕೂಡ ಇವರು ಚೀಟಿ ಮಾಡಿರ್ತಾರಲ್ಲ, ಹಾಗಾಗಿ ಎಲ್ಲ ಕಡೆ ಕೂಡ ಹೋಗಿ ಪ್ರಸಾದ ತಗೊಂಡು ಗಣಪತಿಯನ್ನು ನೋಡ್ಕೊಂಡು ಬರುವ ಅಂತೇಳಿ ಅಲ್ಲಿಂದ ಹೊರಟ್ವಿ. ಶಾಪೆಲ್ಲ ಕ್ಲೋಸ್ ಮಾಡಿ ಅಲ್ಲಿಂದ ಕುಟುಂಬದ ಮನೆಗೆ ಹೋದ್ವಿ. ಇದು ಅಪ್ಪನ ಮನೆಯ ಕುಟುಂಬದ ಮನೆಯಲ್ಲಿ ಗಣಪತಿ ಇಡ್ತಾರೆ. ಹಾಗೆ ಅಲ್ಲಿ ಕೂಡ ಹೋಗಿ ಬಂದ್ವಿ. ಹಾಗೆ ಎಲ್ಲ ಕಡೆ ಕೂಡ ಹೋಗಬೇಕಲ್ಲ, ಹಾಗೆ ಅಪ್ಪನ ಕುಟುಂಬದಲ್ಲಿ ಕೂಡ ಗಣಪತಿ ಇಡ್ತಾರೆ. ಮಧ್ಯಾಹ್ನ ಹೊತ್ತು ಹೋಗ್ಲಿಕ್ಕಾಗಲ್ಲ, ಗಂಡನ ಮನೆಯಲ್ಲಿ ಕುಟುಂಬದ ಮನೆಯಲ್ಲಿ ಗಣಪತಿ ಇಡೋದ್ರಿಂದ ಹೋಗ್ಲಿಕ್ಕಾಗಲ್ಲ. ಹಾಗೆ ಮಧ್ಯಾಹ್ನ ಆದ ನಂತರ ಸಂಜೆ 1 ಗಡಿ ಹೋಗಿ ಬರೋದು ನಾವು.
ಅದಾದ ನಂತರ ಇದು ನನ್ನ ಅಕ್ಕನ ಮನೆ. ಅಕ್ಕ ಅಂದರೆ ಮಾವನ ಮಗಳು, ಅವರ ಮನೆಯಲ್ಲಿ ಕೂಡ ಗಣಪತಿ ಇರ್ತಾರೆ. ಹಾಗೆ ಅಲ್ಲಿ ಕೂಡ ಹೋಗಿ ಗಣಪನನ್ನು ನೋಡಿ ಪ್ರಸಾದ ಕೂಡ ಇಟ್ಕೊಂಡು ಬಂದ್ವಿ. ಅಲ್ಲಿಂದ ಕಾಬೆಟ್ಟಿನ ವೇಣುಗೋಪಾಲ ದೇವಸ್ಥಾನದ ಗಣಪನ ನೋಡಲಿಕ್ಕೆ ಹೋದ್ವಿ. ಇದು ಸೂರಲ್ನ ಗಣಪತಿ. ಅಲ್ಲಿ ಕೂಡ ಹೋಗಿ ಪ್ರಸಾದವನ್ನೆಲ್ಲ ತಗೊಂಡ್ವಿ. ಮಳೆ ಕೂಡ ಬರ್ತಾ ಇತ್ತು. ಹಾಗೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ನಡೀತಿತ್ತು. ಸಣ್ಣ ಸಣ್ಣ ಮಕ್ಕಳಿಂದ ಹಾಗೆ ದೊಡ್ಡವರಿಂದೆಲ್ಲ ಡ್ಯಾನ್ಸ್ ಎಲ್ಲ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ನೋಡ್ತಾ ಕೂತ್ಕೊಂಡ್ವಿ. ಅದಾದ ನಂತರ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಮತ್ತೆ ಹೊಟ್ಟೆ ಹಸಿವಾಗ್ತದಂತೆ ಹೇಳ್ತಾ ಇದ್ಲು ಮಗಳು. ಹಾಗೆ ಎಲ್ಲಾದರೂ ಹೋಟ್ಲಿಗೆ ಹೋಗಿ ಏನಾದರೆ ಸಣ್ಣ ರೀತಿಯಲ್ಲಿ ತಿಂಡಿ ತಿನ್ನುವಂತ ಹೇಳಿ ಹೋದ್ವಿ. ನೋಡುವಾಗ ಮತ್ತೆ ಸೂರಲ್ಲಿಂದ ವಾಪಸ್ ಬರುವಾಗ ನಮಗೆ ನ್ಯೂ ಸಾಗರ್ ಹೋಟ್ಲು ಸಿಕ್ಕಿತ್ತು. ಹಾಗೆ ಅಲ್ಲಿ ಹೋಗುವ ಅಂತ ಹೇಳಿ ಹೋದ್ವಿ. ಅಲ್ಲಿ ಕೂಡ ಹೋಗುವಾಗ ತುಂಬಾ ಮಳೆ ಬರ್ತಿತ್ತು. ಹಾಗೆ ಹೇಗೋ ಕಾರಲ್ಲಿ ಹೋಗಿದ್ವಲ್ಲ, ಮತ್ತು ಹೋಟ್ಲ್ ಒಳಗೆ ಬಂದು ಕೂತ್ಕೊಂಡ್ವಿ. ಹಾಗೆ ಇಲ್ಲಿ ಕೆಲವೊಂದು ಐಟಮು ಇರಲಿಲ್ಲ ಅಂತ ಹೇಳಿದರು. ಸಮೋಸ ಅದು ಇದೆಲ್ಲ ಇಲ್ಲ ಅಂತ ಹೇಳಿದರು. ಕೊನೆಯಲ್ಲಿ ದೋಸೆ ಮತ್ತು ಪೋಡಿ ಇದೆ ಅಂತ ಹೇಳಿದರು. ಹಾಗಾಗಿ ಪೋಡಿ ತಿನ್ನುವ ಅಂತ ಹೇಳಿ ಪೋಡಿಯನ್ನು ಆರ್ಡ್ರ್ ಮಾಡಿದ್ದೇವೆ. ಹಾಗೆ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಾದ ನಂತರ ಕೊನೆಯಲ್ಲಿ ನಾವು ಮಂಜುನಾಥ ಪೈ ಹಾಲ್ಗೆ ಬಂದ್ವಿ. ಅಲ್ಲಿ ಕೂಡ ಗಣಪತಿಯನ್ನು ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಇದು ಅಲ್ಲಿ ಹಾಲಲ್ಲಿ ಮಾಡಿರುವ ಗಣಪತಿಯ ರಂಗೋಲಿ. ಅದಾದ ನಂತರ ಇದು ಮಂಜುನಾಥ ಪೈ ಹಾಲಿನ ಮೆರವಣಿಗೆ, ಅಂದರೆ ಗಣಪನ ಮೆರವಣಿಗೆ ಕೂಡ ಇತ್ತು 2 ದಿವಸ ಆದ ನಂತರ. ಅದರದ್ದು ಬ್ಲಾಗ್ ಕೂಡ ಸ್ವಲ್ಪ ಅಂದರೆ ಕ್ಲಿಪ್ಸನ್ನು ತೆಗೆದಿದ್ದೆ. ಹಾಗೆ ಇದರ ಜೊತೆ ಶೇರ್ ಮಾಡುವ ಅಂತ ಹೇಳಿ ಹಾಕಿದ್ದೀನಿ.
ಮಂಜುನಾಥ್ ಪೈ ಹಾಲಿನ ಗಣಪನ ಮೆರವಣಿಗೆ ವಿಸರ್ಜನಾ ಮೆರವಣಿಗೆ ಹೇಗಿತ್ತಂತ ಕೆಲವೊಂದು ಕ್ಲಿಪ್ಸ್ ಎಲ್ಲ ತೆಗೆದಿದ್ದೆ, ಅದನ್ನು ಇದರ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ಗಣಪತಿ ಹಬ್ಬ ದಿವಸ ಎಲ್ಲೆಲ್ಲ ಹೋಗಿದ್ವಿ, ಎಷ್ಟೆಲ್ಲ ಗಣಪನನ್ನು ನೋಡಿದ್ದೀವಿ ಅಂತ ಹೇಳಿ ಎಲ್ಲ ಕೂಡ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇದು ನಮ್ಮ ಮನೆಯ ಗಣಪ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ತೆಗೆದಿದ್ವಿ, ಹಾಗೆ ಫ್ಯಾಮಿಲಿ ಜೊತೆ ಕೂಡ ಫೋಟೋ ಎಲ್ಲ ತೆಗೆದಿದ್ವಿ, ಅದನ್ನೆಲ್ಲ ಇದರ ಜೊತೆ ಶೇರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಿಗಾಗಿ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.